ಆ್ಯಕ್ಚುಲಿ ಬ್ಯಾಂಗ್ಳೂರಿಗೆ ಬಂದು ಟೂ ಡೇಸ್ ಆಯಿತು. ಸೊ ಸೆಟಲ್ ಆಗೋವರೆಗೂ ಸ್ವಲ್ಪ ನಿದ್ದೆ ಇಲ್ಲ ಟ್ರಾವೆಲ್ ಇಲ್ಲದೆ ಆ್ಯಕ್ಚುಲಿ ಹುಷಾರಿಲ್ಲ. ಫಸ್ಟ್ ದೀಪಕ್ಗೆ ಹುಷಾರಿರಲಿಲ್ಲ, ಅವರಿಂದ ನನಗೆ ಬಂದಿದೆ. 2 ಡೇಸ್ ಆಯಿತು ಬ್ಯಾಂಗ್ಳೂರಿಗೆ ಬಂದು. ಮನೇಲಿ ಫ್ಯಾಮಿಲಿ ಫಂಕ್ಷನ್ ಇತ್ತು ನಮ್ಮ ಮನೆ ದೇವರು ಹುಲ್ಗಿಯಲ್ಲಿ. ಸೊ ನಾನು ಸಿಂಧನೂರಿಂದ ಡೈರೆಕ್ಟ್ ಅಲ್ಲಿಗೆ ಹೋಗಿದ್ದೆ. ಇವ್ರು ಬ್ಯಾಂಗ್ಳೂರಿಂದ ಅಲ್ಲಿ ಬಂದಿದ್ದು, ಅಲ್ಲೇ ಜಾಯ್ನ್ ಆದ್ವಿ. 2 ಡೇಸ್ ಅಲ್ಲಿ ಸ್ಟೇ ಮಾಡಿದ್ವಿ. ಅಲ್ಲಿ ಬ್ಲಾಗ್ ಏನೂ ಮಾಡಲಿಕ್ಕಾಗಲಿಲ್ಲ ನನಗೆ, ಹೆಡ್ಏಕ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಬಿಸಿಲಿಗೆ. ಸೊ ಇಲ್ಲಿ ಬಂದ ಮೇಲೆ ಸ್ಟಾರ್ಟ್ ಮಾಡೋಣ ಅಂದರೆ ಅದು ಆಗ್ತಾನೇ ಇರಲಿಲ್ಲ. ಸೊ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ರೆಡಿಯಾಗಿ ನಾನು ಕಾಂತಾರ ಮೂವಿ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ OTTಯಲ್ಲಿ ಬಂದಿದೆ. ಕಾಂತಾರ ಮೂವಿ ರಿಲೀಸ್ ಆದ ತಕ್ಷಣ ನಾನು ದೀಪಕ್ ಡಿಸೈಡ್ ಮಾಡಿದ್ವಿ ಥಿಯೇಟ್ರಿಗೆ ಹೋಗಿನೇ ನೋಡೋಣ ಅಂತ. ಸೊ OTTಯಲ್ಲಿ ಬಂದಿದೆ, ಆದರೂ ಅದು ಥಿಯೇಟ್ರಲ್ಲಿ ನೋಡೋದೇ ಮಜಾ. ಈವ್ನಿಂಗ್ 7 o'clock ಶೋ ಇದೆ, ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇನ್ನು ಮನೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಡೈಲಿ ಸ್ವಲ್ಪ. ತುಂಬ ಡಸ್ಟ್ ಎಲ್ಲ ಆಗಿಬಿಟ್ಟಿದೆ. ಊರಿಗೆ ಹೋಗಿ ಬಂದ ತಕ್ಷಣ ನನಗೆ 1 ವೀಕ್ ಕ್ಲೀನಿಂಗ್, ಡಸ್ಟಿಂಗ್, ನನ್ನ ಕಬೋರ್ಡೆಲ್ಲ ಸೆಟ್ ಮಾಡೋದ್ರಲ್ಲೇ ಹೋಗ್ಬಿಡುತ್ತೆ. ಇಲ್ಲಿ ನೋಡಿ ಕಬೋರ್ಡ್ಸ್ ನೋಡಿ, ಬಟ್ಟೆ ಎಲ್ಲ ಹೇಗೆ ಇಟ್ಟಿದ್ದಾರೆ. ನಂದು ಹಾಗೆ ಆಗಿದೆ, ಈ ಸೆಷನ್ನು ಹಾಗೆ ಮಾಡಿದ್ದಾರೆ. ಆರ್ಗನೈಸೇ ಇಲ್ಲ ಏನು. ಸೊ ಇದೆಲ್ಲ ಡೇ ಬೈ ಡೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಡಸ್ಟಿಂಗ್ ಎಲ್ಲ ಮಾಡೋದಿದೆ. ರೂಮು ತುಂಬ ಇನ್ನೂ ಮೆಸ್ ಆಗಿಬಿಟ್ಟಿತ್ತು, ಇಲ್ಲೆಲ್ಲ ಬಟ್ಟೆ ಎಲ್ಲ ಇಟ್ಟು. ಸೊ 2 ಡೇಸ್ ಸ್ವಲ್ಪ ಫ್ರೀ ಮಾಡಿಕೊಂಡು ಹಂಗೆ ಮಾಡ್ಕೋತಾ ಇದ್ದೀನಿ ಡೈಲಿ ಸ್ವಲ್ಪ. ಸೊ ನಾನು ಈಗ ಎಡಿಟಿಂಗ್ ಮಾಡ್ತಾಯಿದ್ದೆ, ಕೋಲ್ಡ್ ಆಗಿಬಿಟ್ಟಿದೆ ಅಲ್ವಾ. ಸೊ ಇಲ್ಲಿ ನೋಡಿ ಬೆಡ್ ಮೇಲೆ ಇದೇ ಬಿದ್ದಿದೆ ನಂದು. ಸೊ ಈಗ ಪರವಾಗಿಲ್ಲ, ಸ್ವಲ್ಪ ಓಕೆ ಅನ್ನಿಸ್ತಾ ಇದೆ. ಸ್ವಲ್ಪ ಮಧ್ಯಾಹ್ನ ರೆಸ್ಟ್ ಮಾಡಿದ್ದಕ್ಕೆ, ಅದಕ್ಕೆ ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಬೇಗ ಜಸ್ಟ್ 6 o'clock ಆಗಿದೆ. ಆಲ್ರೆಡಿ ಎಷ್ಟು ಕತ್ಲಾಗ್ಬಿಟ್ಟಿದೆ ಅಂತ. ನಾನು ಜಾಸ್ತಿ ಇದು ವ್ಯೂ ತೋರಿಸ್ತೀನಿ ಐನೋ, ಬಟ್ ನನಗಿದು ಇಷ್ಟ ಆಗುತ್ತೆ. ಎಲ್ಲೋ ಒಂದು ಔಟ್ ಆಫ್ ಕಂಟ್ರಿಯಲ್ಲಿ ಇದ್ದೀನೇನೋ ಆ ಥರ ಫೀಲ್ ಇರುತ್ತೆ. ಮತ್ತು ನನ್ನ ಮನಿ ಪ್ಲ್ಯಾಂಟ್ ನೋಡಿ ಇಷ್ಟು ಗ್ರೋತ್ ಆಗಿಬಿಟ್ಟಿದೆ ಆಲ್ರೆಡಿ. ಇದು ಆ್ಯಕ್ಚುಲಿ ಹಾಳಾಗಿತ್ತು ಮುಂಚೆ, ಗ್ರೋತ್ ಆಗಿ ಫುಲ್ ಹಾಳಾಗಿ ಒಣಗೋಗ್ಬಿಟ್ಟಿತ್ತು. ಆಮೇಲೆ ಹಂಗೆ ಸ್ವಲ್ಪ ನೀರು ಹಾಕ್ತಾ ಸ್ವಲ್ಪ ಟೇಕ್ ಕೇರ್ ಮಾಡಿದ್ದಕ್ಕೆ ಮತ್ತೆ ಇಷ್ಟು ಗ್ರೋತ್ ಆಗಿದೆ. ಸೊ ಯಾರ್ಯಾರು ಕಾಂತಾರ ಮೂವಿ ಮಿಸ್ ಮಾಡಿದ್ದೀರಾ OTTಯಲ್ಲಿ ನೋಡಿ. ಬಟ್ ನನಗೆ ಇಲ್ಲಿ ಆಪ್ಷನ್ ಇದೆ ಥಿಯೇಟ್ರಿಗೆ ಹೋಗಿ ನೋಡೋದು. ಸೊ ಹೋಗ್ತಾ ಇದ್ದೀವಿ. ದೀಪಕ್ಗೆ ಚಾನ್ಸ್ ಸಿಕ್ಕಿತ್ತು ಹೋಗೋಕ್ಕೆ, ಬಟ್ ಅವ್ರು ಹೇಳ್ಬಿಟ್ಟಿದಾರಲ್ವ ನಾನು ನೀನು ಸೇರಿ ಹೋಗೋಣ ಅಂತ. ಸೊ ಆ ಥರ ಇದ್ದರೆ ನಂಗೆ ಬಿಟ್ಟು ಹೋಗಲ್ಲ, ಕರ್ಕೊಂಡು ಹೋಗ್ತಾರೆ. ಸೊ ಮೂವಿಗೆ ಹೋಗೋದು ರೆಡಿ ಆಗಿದ್ದೀನಿ. ಗೋ. चल जल्दी चल, ಚಲೋ. One hour later. ಮಾಲಿಗೆ ಬಂದು ರೀಚ್ ಆಗೋಷ್ಟರಲ್ಲಿ ಟೈಮ್ ಆಗೋಯಿತು. ಸ್ವಲ್ಪ ಟ್ರಾಫಿಕ್ ಬೇರೆ ಇತ್ತು. ಸೊ ಅದಕ್ಕೆ ಬೇಗ ಹೊರಡ್ತಾ ಇದ್ದೀವಿ, ಮತ್ತು ಮೂವಿ ಮಿಸ್ ಆಗಬಾರ್ದು ಅಂತ. ಇಲ್ಲಿ ಮಾಲ್ ನೋಡಿದ್ರೆ ಫುಲ್ ಖಾಲಿ. ಯೂಶ್ವಲಿ ನಾವು ಇಲ್ಲಿ ಜಾಸ್ತಿ ಬರೋಲ್ಲ. ಸೊ ಶೋ ಟೈಮ್ ನಮಗೆ ಸೆಟ್ ಆಗ್ತಾಯಿತ್ತು, ಬಂದ್ವಿ. ಮತ್ತು ನಾನು ಸ್ನ್ಯಾಕ್ಸಿಗೆ ನ್ಯಾಚೋಸ್ ತೊಗೊಂಡಿದ್ದೆ. ಸೊ ಲೆಟ್ಸ್ ಗೋ. ಫುಲ್ ಸೈಲೆಂಟ್ ಆಗಿದೆ, ಆ್ಯಡ್ಸು ಹಾಕಿಲ್ಲ, ಯಾರೂ ಇಲ್ಲವೇ ಇಲ್ಲ ಅನಿಸುತ್ತೆ. ಓ ಗಾಡ್. ಪ್ರೈವೇಟ್ ಶೋ. ಎಸ್. A few moments later. ಈಗ ನಾವು ಇಲ್ಲಿ ದೊನ್ನೆ ಬಿರಿಯಾನಿ ತುಂಬ ದಿನ ಆಯಿತು ತಿಂದಿಲ್ಲ ಅಂತ
ಆನ್ ದ ವೇ ಮನೆ ಹೋಗುವಾಗ ದಾರಿಯಲ್ಲೇ ಇತ್ತು. ಸೊ ಟೈಮ್ ಆಗಿಬಿಟ್ಟಿದೆ, ಬೇರೆ ಕಡೆ ಎಲ್ಲ ಏನು ಹುಡ್ಕೊಂಡು ಹೋಗೋದು ಅಂತ. ಇದು ತುಂಬ ದಿನ ಆಯ್ತಲ್ವ ತಿಂದಿಲ್ಲ ಅಂತ ಇಲ್ಲೇ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿಗೆ ಬಂದಿದ್ವಿ. ಸೊ ನಾನು ಒಂದು ದೊನ್ನೆ ಓನ್ಲಿ ರೈಸ್ ಆರ್ಡರ್ ಮಾಡಿದ್ದೆ ಆ್ಯಂಡ್ ಕಬಾಬ್ ಆರ್ಡರ್ ಮಾಡಿದ್ವಿ. Okay, let's start. The next day. ಗುಡ್ ಮಾರ್ನಿಂಗ್. ಸೊ ನಿನ್ನೆ ಕಾಂತಾರ ಮೂವಿ ನೋಡಿ ಮನೆಗೆ ಬರೋ ಅಷ್ಟರಲ್ಲಿ 11 o'clock ಆಗಾಯಿತು. ಅಲ್ಲೇ ಹೊರಗಡೆ ಊಟ ಮುಗಿಸ್ಕೊಂಡು ಬಂದ್ವಿ, ದೊನ್ನೆ ಬಿರಿಯಾನಿಗೆ ಹೋಗಿದ್ವಿ. ಸೊ ಮೂವಿ ಹೇಗಿತ್ತು ಅಂದರೆ, ಮೂವಿ ಅಂತೂ ಮಸ್ತಾಗಿತ್ತು. ಬಟ್ ನನಗೆ ಇದಕ್ಕಿಂತ ಕಾಂತಾರ ಫಸ್ಟೇ ತುಂಬ ಚೆನ್ನಾಗಿತ್ತು ಅನ್ನಿಸ್ತು. ಇದೂ ಚೆನ್ನಾಗಿದೆ, ಇದು ಬೇರೆ ಥರ ಸ್ಟೋರಿ. ಯಾವ ಥರ ತೋರಿಸ್ಬೇಕು ತೋರಿಸಿದ್ದಾರೆ, ಬಟ್ ಅದು ಲವ್ ಸ್ಟೋರಿ ಇದೆ. ಅದು ಹೇಗೆ ಅನಿಸುತ್ತೆ ಅಂದರೆ, ನನ್ನ ಪ್ರಕಾರ ಈ ಜನ್ರೇಷನಲ್ಲೇ ಈ ಟೈಮಲ್ಲೇ ಎಲ್ಲೋ ಬೇರೆ ಊರಲ್ಲಿ ನಡೆದಿರೋ ಥರ ಅದು ಸ್ಟೋರಿ ಇತ್ತು. ಬಟ್ ಇದು ಎಷ್ಟೋ ಹಿಂದೆ ಡಿಕೇಡ್ಸ್ ಹೋಗಿದೆ, ಅಂದರೆ ರಾಜಲ್ ಟೈಮಿಂಗ್ ಸ್ಟೋರಿ ಆ ಥರ ಇದೆ. ಬಟ್ ಓವರ್ ಆಲ್ ಆಬ್ವಿಯಸ್ಲಿ ಚೆನ್ನಾಗಿತ್ತು. ಥಿಯೇಟ್ರಲ್ಲಿ ಯಾರೂ ಇರಲಿಲ್ಲ. ನಾವು ಫಸ್ಟ್ ಇಬ್ಬರೇ ಇದ್ವಿ. ಆಮೇಲೆ ನನಗೆ ಶೋ ತೋರಿಸ್ತಾರೋ ಇಲ್ವೋ ಅಂತ ಇದಿತ್ತು, ಭಯಾನೂ ಆಗ್ತಾಯಿತ್ತು, ಇಬ್ಬರೇ ಕೂಡಬೇಕಾ ಅಂತ. ಆಮೇಲೆ ಸ್ವಲ್ಪ ಜನ ಒಂದು 4-5 ಮೆಂಬರ್ಸ್ ಆ್ಯಡ್ ಆದರು. ಆಮೇಲೆ ಶೋ ಸ್ಟಾರ್ಟ್ ಆಯಿತು. ಸ್ವಲ್ಪ 15 minutes ಲೇಟ್ ಆಯಿತು, ಅದಕ್ಕೆ ಮನೆಗೆ ಬರೋದು ಲೇಟ್ ಆಗೋಯಿತು. ಸೊ ಅದು ಹೇಗಿತ್ತು ಅಂದರೆ, ನಿನ್ನೆ ಹೋದಾಗ ನಾವು ಪ್ರೈವೇಟಾಗಿ ಫುಲ್ ಥಿಯೇಟ್ರ್ ಬುಕ್ ಮಾಡ್ದಂಗಿತ್ತು. ಅಷ್ಟು ಕಡಿಮೆ ಜನ, ಒಂದು 4 to 6 ಮೆಂಬರ್ಸ್ ಏನೋ ಅಷ್ಟೇ ಇದ್ದರು ಅನಿಸುತ್ತೆ. ಸೊ ಮೂವಿ ಮಾತ್ರ ಚೆನ್ನಾಗಿತ್ತು, ಏನೋ ಡಿಫ್ರೆಂಟಾಗಿ ಅನ್ನಿಸ್ತು. ಆ್ಯಂಡ್ ಈಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕ್ಲೀನಿಂಗ್ ಇದೆ, ಡಸ್ಟಿಂಗ್ ಎಲ್ಲ ಮಾಡೋದಿದೆ, ಮಾಡ್ತೀನಿ. ಇಲ್ಲಿ ಒಂದು ಸರ್ಪ್ರೈಸ್ ಇದೆ, ಅದು ಸರ್ಪ್ರೈಸ್ ಏನಂತ ತೋರಿಸ್ತೀನಿ. ಒಂದು ನ್ಯೂ ಎಡಿಷನ್ ಆ್ಯಡ್ ಆಗಿದೆ, ಅದೇನಂತ ತೋರಿಸ್ತೀನಿ. ನೋಡಿದ್ರಲ್ಲ, ಹೊಸ ಫ್ರಿಡ್ಜ್ ತೊಗೊಂಡಿದ್ದೀವಿ. ಲಾಸ್ಟ್ ಟೈಮ್ ನೀವು ಯಾರಾದರೂ ನನ್ನ ಪ್ರೀವಿಯಸ್ ಬ್ಲಾಗ್ಸಲ್ಲಿ ನೋಡಿದರೆ ಕಿಚನಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಸ್ಮಾಲ್ ಫ್ರಿಡ್ಜ್ ಇತ್ತು. ಸೊ ಅದು ತುಂಬ ಹಳೇದಾಗ್ಬಿಟ್ಟಿತ್ತಲ್ವ, ಚೇಂಜ್ ಮಾಡೋಣ ಅಂತ ದೀಪಾವಳಿ ಟೈಮಲ್ಲೇ ಬುಕ್ ಮಾಡಿದ್ವಿ. ಅದು ಬರೋದಿತ್ತು, ಅದು ಬರೋಕ್ಕೆ ಮುಂಚೆನೇ ನಾನು ಊರಿಗೆ ಹೋಗ್ಬಿಟ್ಟೆ. ಇದು ಹೊಸದಾಗಿ ಮೊನ್ನೆ ದೀಪಾವಳಿಗೆ ಅಂತಲೇ ಲಾಂಚ್ ಆಗಿರೋ ಪ್ರೀ ಬುಕ್ ಮಾಡಿದ್ವಿ. ಒಬ್ಬರು ಸಜೆಸ್ಟ್ ಮಾಡಿದ್ರು, ನನ್ನ ಫ್ರೆಂಡ್ ಇದ್ದಾರೆ ಒಬ್ಬರು ಶೋರೂಮಲ್ಲಿ, ಅವ್ರು ಇದು ಫ್ರಿಡ್ಜ್ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಅಂತ ಸಜೆಸ್ಟ್ ಮಾಡಿದ್ರು. ಅಂದಿದ್ದೀವಿ. ಫ್ರಿಡ್ಜ್ ಅಂತೂ ಮಸ್ತ್ ಆಗಿದೆ, ಬಟ್ ಚೆನ್ನಾಗಿ ಆರ್ಗನೈಸ್ ಮಾಡ್ಕೋಬೇಕು. ಸೊ ಮಾಡಿದ್ದೀನಿ ಎಲ್ಲ ಆರ್ಗನೈಸರ್ಸು. ಸೊ ಏನೋ ಡಿಲೇ ಆಗ್ತಿದೆ, ಅದು ಬಂದ ತಕ್ಷಣ ನಾನು ನಿಮಗೆಲ್ಲ ತೋರಿಸ್ತೀನಿ. 2 minutes later. ಇಲ್ಲಿ ನಾವು ಬ್ರೇಕ್ಫಾಸ್ಟ್ಗೆ ಇಡ್ಲಿ, ಸಾಂಬಾರು, ಚಟ್ನಿ 3 ಮಾಡಿದ್ದೀವಿ. ಸೊ ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇನ್ನೂ ಸ್ವಲ್ಪ ಕ್ಲೀನ್ ಮಾಡೋದಿದೆ. ಮೇನ್ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಬೇಕು ಅಂತ ಇದೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಫಿಶ್ ಟ್ಯಾಂಕ್ ಕ್ಲೀನ್ ಮಾಡ್ತೀನಿ. ಇಲ್ಲಿ ನೋಡಿ ಎಷ್ಟು ಗಲೀಜಾಗಿದೆ. ಊರಲ್ಲಿ ಬೇರೆ ಯಾರೂ ಇರಲಿಲ್ಲ, ಸೊ ಫುಲ್ ಗಲೀಜಾಗಿಬಿಟ್ಟಿದೆ. ತುಂಬ ದಿನವೇ ಆಯಿತು ಕ್ಲೀನೇ ಮಾಡಿಲ್ಲ. ಸೊ ಈಗ ಕ್ಲೀನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಈ ಥರ ಪೈಪ್ ಬರುತ್ತೆ, ವಾಟ್ರ್
ತೆಗಿಬೋದು. ಈ ಥರ ಸ್ವಲ್ಪ ಪಂಪ್ ಮಾಡಿದ್ರೆ ಆಟೋಮೆಟಿಕ್ ವಾಟ್ರ್ ಎಲ್ಲ ಬಕೆಟಲ್ಲಿ ಬಿದ್ದುಬಿಡುತ್ತೆ. ಫಿಶ್ ತೆಗಿತಾ ಇದ್ದೀನಿ. ಇದು ಸ್ವಲ್ಪ ಬ್ಲ್ಯಾಕ್ ಫಿಶ್ ಅಲ್ಲ, ಫುಲ್ ಆಟ ಆಡಿಸುತ್ತೆ, ಬೇಗ ಬರಲ್ಲ. ಸೊ 1 ಬೈ 1 ಫಿಶ್ ಎಲ್ಲ ತೆಗೆದು ಇನ್ನೊಂದು ಬಕೆಟಲ್ಲಿ ಚೆನ್ನಾಗಿರೋ ನೀರು ಹಾಕಿ ಅದರಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈಗ ಓನ್ಲಿ 3 ಫಿಶ್ ಉಳಿದಿದೆ. ಮುಂಚೆ ಮೋರ್ ದೆನ್ 7-8 ಇತ್ತು. ಈ ಥರ ಬ್ಲ್ಯಾಕ್ ಇದೆ ಅಲ್ವಾ, ಇದಕ್ಕಿಂತ ಫುಲ್ಲು ದೊಡ್ಡದಿತ್ತು. ಅದು ಮೇ ಬಿ ಲೈಕ್ 12 ಇಯರ್ಸಿಂದ ಇತ್ತಂತೆ. ಎಷ್ಟು ಮನೆ ಚೇಂಜ್ ಮಾಡಿದ್ರು ಅದು ತುಂಬ ದಿನ ಬದುಕಿತ್ತು. ಸಡನ್ಲಿ ಏನೋ ಗೊತ್ತಿಲ್ಲ, 8 ಮಂತ್ಸ್ ಬ್ಯಾಕ್ ಅದು ಡೆತ್ ಆದ ತಕ್ಷಣ ಬೇರೆ ಫಿಶ್ 1 ಬೈ 1 ಎಲ್ಲ ಸತ್ತೋಯ್ತು. ಈಗ 3 ಉಳಿದಿದೆ ಅಷ್ಟೇ. ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಮೇಂಟೈನ್ ಮಾಡೋಣ ಅಂತ. ಎಲ್ಲ ಗಲೀಜಾಗಿದೆ ಅಲ್ವಾ, ಸೊ ಸ್ವಲ್ಪ ಸರ್ಫೆಕ್ಸಲ್ ಲಿಕ್ವಿಡ್ ತೊಗೊಂಡು ಸ್ವಲ್ಪ ಬ್ರಷಿಂದ ಉಜ್ತಾ ಇದ್ದೀನಿ. ಸೊ ಇನ್ನೂ ನೀಟಾಗಿ ಕ್ಲೀನ್ ಆಗುತ್ತೆ. ಇದು ಫಿಶ್ ಟ್ಯಾಂಕ್ ಕ್ಲೀನ್ ಮಾಡೋದಂತೂ ದೊಡ್ಡ ಟಾಸ್ಕ್, ತುಂಬ ಟೈಮ್ ಹಿಡಿಯುತ್ತೆ. ಒಂದು 1 ಅವರ್ ಅಂತೂ ಆಗೇ ಆಗುತ್ತೆ. ಒಬ್ರು ಹೆಲ್ಪ್ ಮಾಡಿದ್ರೆ ಸ್ವಲ್ಪ ಬೇಗ ಆಗ್ಬೋದು. ನಮ್ಮ ಅತ್ತೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು, ಎಲ್ಲ ಸ್ಟೋನ್ಸ್ ಎಲ್ಲ ತೆಗೆದು ಅವರು ವಾಶ್ ಮಾಡಿಕೊಡ್ತಾಯಿದ್ರು. ಸೊ ಇಲ್ಲಿ ನಾನು ಮೇಲಿದೆಲ್ಲ ಮಾಡ್ಕೋತಾ ಇದ್ದೆ. ಸೊ ಈಗ ಮತ್ತೆ ಕ್ಲೀನೆಲ್ಲ ಮಾಡಿಕೊಂಡು ಫ್ರೆಶ್ ಆಗಿ ಮತ್ತೆ ನೀರು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಸ್ಟೋನ್ಸ್ ಹಾಕ್ತಾಯಿದ್ದೀನಿ. ಫುಲ್ ಕೆಳಗಡೆ ಕೈ ಹಾಕ್ತಾಯಿದ್ದೀನಿ. ಬಿಕಾಸ್ ಮೇಲಿಂದ ಹಾಕಿದ್ರೆ ಅದು ಸ್ಟೋನ್ ಸಮ್ಟೈಮ್ಸ್ ಬಿದ್ದು ಗ್ಲಾಸ್ ಒಡೆದೋಗುತ್ತೆ. ಈ ಥರ ಆಲ್ರೆಡಿ 2 ಟೈಮ್ಸ್ ಆಗಿದೆ ನಮಗೆ ಎಕ್ಸ್ಪೀರಿಯನ್ಸ್. 2 ಗ್ಲಾಸ್ ಫಿಶ್ ಟ್ಯಾಂಕ್ ಹೊಡೆದೋಗಿದೆ. ಸೊ ಇದು ಅದಕ್ಕೆ ಸ್ವಲ್ಪ ಸ್ಮೂತಾಗಿ ಮೇಂಟೈನ್ ಮಾಡ್ತಾಯಿದ್ದೀವಿ. ಸ್ಲೋ ಆಗಿ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಬಕೆಟಿಂದ ಫಿಶ್ ಹಾಕೋಕ್ಕೆ ಟ್ರೈ ಮಾಡಿದೆ. ಅದು ಸ್ವಲ್ಪ ದೊಡ್ಡದಿದೆ, ನೆಟ್ ಬರ್ತಾನೆ ಇರಲಿಲ್ಲ ಒಳಗಡೆ. ಅದಕ್ಕೆ ನಮ್ಮ ಅತ್ತೆ ಬಂದು, ಇಲ್ಲ ನಾನು ಹಾಕ್ತೀನಿ, ನನಗೆ ಟಚ್ ಮಾಡೋಕ್ಕೆಲ್ಲ ಇಷ್ಟ ಆಗಲ್ಲ. ಸೊ ಅವ್ರಿಗೆ ಫುಲ್ ಡೇರಿದೆ, ಮಾಡ್ತಾರೆ ಇಂಥದ್ದೆಲ್ಲ. ಅವರೇ ನಾನು ಹಾಕ್ತೀನಿ ಕೊಡು ಅಂತ ಅವರೇ ಕೈಯಿಂದ ತೊಗೊಂಡು ಡೈರೆಕ್ಟ್ ಹಾಕ್ತಾಯಿದ್ದಾರೆ. ಬಟ್ ಎನಿಮಲ್ಸಿಗೆ ಏನೂ ನಾವು ಆ ಥರ ಹಾರ್ಮ್ ಮಾಡಲ್ಲ. ತುಂಬ ನೀಟಾಗೆಲ್ಲ ಎಷ್ಟು 20 ಇಯರ್ಸ್ ಆ ಥರ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಫಿಶಸ್ಸು. ಈಗ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಮುಂಚೆ ಫುಲ್ ಗಲೀಜು ನೀರಲ್ಲಿ ಫಿಶ್ ಹಾಕ್ದಂಗಿತ್ತು. ನಾನು ನೋಡೋಕ್ಕೆ ಆಗ್ತಿರ್ಲಿಲ್ಲ, ಫುಲ್ ಇರಿಟೇಷನ್ ಆಗ್ತಾಯಿತ್ತು. ಅದಕ್ಕೆ ಕ್ಲೀನ್ ಮಾಡೇ ಬಿಡೋಣ ಅಂತ ಡಿಸೈಡ್ ಮಾಡಿಬಿಟ್ಟೆ. ಈಗ ನನಗೆ ಸಮಾಧಾನ ಅನ್ನಿಸ್ತಿದೆ ಮನಸ್ಸಿಗೆ. ನನಗೇನೋ ಏನಾದರೂ ಗಲೀಜಿದ್ರೆ, ಏನಾದರೂ ಮೆಸ್ ಇದ್ದರೆ ನನ್ನ ಮೈಂಡಲ್ಲೂ ಮೆಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಕ್ಲೀನಾಗಿರ್ಬೇಕು, ನನಗೆ ನೀಟಾಗಿರಬೇಕೆಲ್ಲ ನೋಡೋದಕ್ಕೆಲ್ಲ. ಸೊ ಆವಾಗ ಒಂದು ಲೆವೆಲಿಗೆ ಸಮಾಧಾನ ಇರುತ್ತೆ. ಈಗ ಸ್ವಲ್ಪ ಸಮಾಧಾನ ಅನ್ನಿಸ್ತಾ ಇದೆ. ಸೊ ಫುಡ್ ಇದೆ ಅಲ್ವಾ, ಎಲ್ಲ ನೀರು ತೆಗ್ದುಬಿಟ್ಟಿದ್ದೀನಿ. ಪಾಪ ಫುಡ್ ಹಾಕ್ತಾಯಿದ್ದೀನಿ. A few moments later. Few minutes later. ಈಗ ಜಸ್ಟ್ ಸ್ನಾನ ಮುಗೀತು, ರೆಡಿ ಆಗಿದ್ದೀನಿ. ಇದು ವೆಸ್ಟ್ ಸೈಡಿಂದ ತಂದಿದ್ನಲ್ಲ ನನ್ನ ಡ್ರೆಸ್ಸು, ಲಾಸ್ಟ್ ನಾಯಿಕಾ ವ್ಲಾಗಲ್ಲಿ ತೋರಿಸಿದ್ದೀನಿ. ಸೊ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ಇವತ್ತು. ಹೊರಗಡೆ ಹೋಗೋ ಏನೂ ಪ್ಲ್ಯಾನ್ ಇಲ್ಲ, ಮನೆಯಲ್ಲೇ ಇರ್ತೀನಿ. ಸೊ ಅದಕ್ಕೆ ಇದು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು 2-3 ಡೇಸಿಂದ ಹೆಡ್ ಬಾತ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಊರಿಂದ ಬಂದ ತಕ್ಷಣ ತುಂಬ ಹೆಡ್ಡೇಕ್ ಇತ್ತು ನನಗೆ. 2-3 ಡೇಸ್ ಕಂಟಿನ್ಯೂಸ್ ಹೆಡ್ಡೇಕ್ ಇತ್ತು. ಸೊ ಹೆಡ್ಡೇಕ್ ಇದ್ದಾಗ ನಂಗೆ ಇನ್ನೂ ಹೆಡ್ಡೇಕ್ ಜಾಸ್ತಿ ಆಗಿಬಿಡುತ್ತೆ ತಲೆ ಸ್ನಾನ ಮಾಡಿದ್ರೆ, ಹೆಡ್ ಬಾತ್ ಮಾಡಿದ್ರೆ. ಇವತ್ತು ಹೆಡ್ಡೇಕ್ ಇರಲಿಲ್ಲ, ಅದಕ್ಕೆ ಹೆಡ್ ಬಾತ್ ಮಾಡಿದ್ದೀನಿ. ಕೋಲ್ಡ್ ಇದ್ರೂ ಹೆಡ್ ಬಾತ್ ಮಾಡಿದ್ದೀನಿ, ಬಿಸಿನೀರು. ಬಟ್ ಫ್ರೆಶ್ ಅನ್ನಿಸ್ತಾ ಇದೆ. 2 hours later. ಫ್ರಿಜ್ಜಲ್ಲಿ ಪೊಮೊಗ್ರೆನೇಟ್ಸ್ ತುಂಬಾ ಇತ್ತು. ಸೊ ಹಾಳಾಗ್ತಿದೆ, ತುಂಬ ದಿನ ಆಯಿತು ಇಟ್ಟು ಅಂತ ಎಲ್ಲ ಸುಲಿದ್ಬಿಟ್ಟಿಡೋಣ ಅಂತ ತೆಗಿತಾ ಇದ್ದೀನಿ. ಸೊ ನಾನು ಈಸಿ ಟ್ರಿಕ್ ತೋರಿಸ್ತೀನಿ ನಿಮಗೆ, ಪೊಮೊಗ್ರೆನೇಟ್ ಹೇಗೆ ಸುಲಿಬೇಕು ಅಂತ. ಫಸ್ಟ್ ತೆಗ್ದು ಇಟ್ಬಿಡ್ತೀನಿ ಹೊರಗಡೆ, ಎಷ್ಟು ಬೇಕಷ್ಟು. ಸದ್ಯಕ್ಕೆ 4 ಸುಲಿದಿಡ್ತೀನಿ, ಒಟ್ಟಿಗೆ ಎಲ್ಲ ಆಗಲ್ಲ. ಪೊಮೊಗ್ರೆನೇಟ್ ಈ ಥರ ಕಾರ್ನರ್ಸ್ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಮೇಲೆ ತೆಗ್ದುಬಿಟ್ಟು ಮತ್ತೆ 4 ಕಾರ್ನರ್ಸ್ ಲೈನ್ಸ್ ನೋಡಿ ಮತ್ತೆ ಕಟ್ ಮಾಡಿ ಅದನ್ನು ಓಪನ್ ಮಾಡಿಕೊಂಡು
ಲಟ್ಟಣಿಗೆ ಇಲ್ಲ ಏನಾದರೂ ಇರುತ್ತಲ್ವ ಆ ಥರ ತೊಗೊಂಡು ಬೀಟ್ ಮಾಡಿದ್ರೆ ಈಸಿಯಾಗಿ ನಿಮಗೆ ಹೊರಗಡೆ ಬಂದುಬಿಡುತ್ತೆ ಹಣ್ಣು ಎಲ್ಲ. ಆಮೇಲೆ ಸ್ವಲ್ಪ ಸ್ವಲ್ಪ ಉಳಿದಿದ್ದೆಲ್ಲ ಕೈಯಿಂದ ತೊಗೋಬೋದು. ಮತ್ತು ನಾನು ತುಂಬ ಜಾಸ್ತಿ ಇದೆ ಅಲ್ವಾ, ತಿನ್ನೋಕ್ಕಿಂತ ಜ್ಯೂಸ್ ಮಾಡ್ಕೊಳ್ಳೋದು ಬೆಟರ್ ಅನ್ನಿಸ್ತು. ಸೊ ಇಲ್ಲಿ ಕ್ವಿಕ್ಕಾಗಿ ಒಂದು ಜ್ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಜ್ಯೂಸ್ ಮಾಡಿ ಅದನ್ನು ನನಗೆ ಅದು ಬೀಜ ಎಲ್ಲ ಇಷ್ಟ ಆಗಲ್ಲ ಜ್ಯೂಸಲ್ಲಿ. ನನಗೆ ನಾರ್ಮಲಾಗಿ ತಿಂತೀನಿ ವಿತ್ ಬೀಜನೇ ತಿನ್ನೋದು. ಜ್ಯೂಸ್ ಅಂದರೆ ನನಗೆ ಸೋಸ್ಬಿಟ್ಟೆ ಕುಡಿಯೋದು. ಇದು ಚೆನ್ನಾಗಿರುತ್ತೆ. ನನಗೆ ಪೊಮೊಗ್ರೆನೇಟ್ ಇಷ್ಟ, ಪೊಮೊಗ್ರೆನೇಟ್ ಜ್ಯೂಸ್ ಇಷ್ಟ. ನಾನು ಫ್ರೂಟ್ಸ್ ಎಲ್ಲ ತಿಂತೀನಿ, ಆಲ್ಮೋಸ್ಟ್ ಡೈಲಿ ತಿಂದೇ ತಿಂತೀನಿ. ಈಗ ಸ್ವಲ್ಪ ಗ್ಯಾಪ್ ಆಗಿದೆ, ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. Later. ಈವ್ನಿಂಗ್ ಸ್ವಲ್ಪ ಜ್ಯೂಸ್ ಕುಡಿದು ವಾಕಿಗೆ ಹೋಗಿ ಬಂದು ನೈಟ್ ಡಿನ್ನರ್ಗೆ ಅಂತ ನಾನು ಇಲ್ಲಿ ಚಿಕನ್ ಸ್ಪೆಷಲ್ ರೆಸಿಪಿ ಮಾಡ್ತಾಯಿದ್ದೀನಿ. ಮಿಸ್ ಮಾಡ್ಕೋಬೇಡಿ, ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ, ಡೆಫಿನೆಟಾಗಿ ಚೆನ್ನಾಗಿದೆ. ಇಲ್ಲಿ ಚಿಕನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, ಸ್ವಲ್ಪ ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಆ್ಯಂಡ್ ಗರಂ ಮಸಾಲೆ, ಕಸ್ತೂರಿ ಮೆಂತೆ, ಕರ್ಡ್ ಆ್ಯಂಡ್ ಸ್ವಲ್ಪ ಲೆಮನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೋಬೇಕು. ಇದನ್ನು ನೀವು ಡಿನ್ನರ್ಗೆ ಒಂದು ಪಾಟ್ ರೆಸಿಪಿನೇ ಅಂತಲೂ ಹೇಳ್ಬೋದು. ಇದು ಡಿನ್ನರ್ಗೆಲ್ಲ ಬೇಗ ಕ್ವಿಕ್ಕಾಗಿ ಆಗುತ್ತೆ. ಮತ್ತು ಇಲ್ಲಿ ನಾನು ಸ್ವಲ್ಪ ಅರ್ಧ ಬಾಸುಮತಿ ರೈಸ್ ಆ್ಯಂಡ್ ಅರ್ಧ ನಾರ್ಮಲ್ ರೈಸ್ ನೆನೆಸಿಟ್ಟಿದ್ದೀನಿ. ಸೊ ಅದು ಮಿಕ್ಸ್ ಮಾಡಿದ್ದು ಚಿಕನ್ ಇತ್ತಲ್ವ, ಅದು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಕೆಲವೊಬ್ಬರು ಡೈರೆಕ್ಟ್ ಹಂಗೆ ಚಿಕನಲ್ಲೇ ಹಾಕಿ ಮಾಡ್ತಾರೆ. ಬಟ್ ಟ್ರಸ್ಟ್ ಮೀ, ಈ ಥರ ಮಾಡಿ ನಾನು ಹೇಗೆ ಹೇಳಿದ್ದೀನೋ ಆ ಥರ ಮಾಡಿ ತುಂಬ ಟೇಸ್ಟ್ ಇರುತ್ತೆ. ಹಾಗೇನೂ ನೀವು ತಿನ್ಬೋದು, ಇನ್ನೂ ಚೆನ್ನಾಗಿ ಬೇಕ್ ಮಾಡಿ ಹಾಗೇನೂ ತಿನ್ಬೋದು. ಇಲ್ಲಿ ನಾನು ಸ್ಟೋವಲ್ಲಿ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿ ಆದ ತಕ್ಷಣ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಅದಕ್ಕೆ ಬೇ ಲೀಫ್, ಸಿನಮನ್, ಚಕ್ಕೆ, ಲವಂಗ ಆ್ಯಂಡ್ ಸ್ವಲ್ಪ ಶಾಜೀರ. ನಾನು ಶಾಜೀರ ಇದೆಲ್ಲ ಹಾಕಿದ ಮೇಲೆ ಲಾಸ್ಟಿಗೆ ಹಾಕ್ತೀನಿ, ಇಲ್ಲಾಂದರೆ ಬರ್ನ್ ಆಗಿಬಿಡುತ್ತೆ. ಅದಾದ ನಂತರ ಸ್ವಲ್ಪ ಈರುಳ್ಳಿನ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿನೂ ಫ್ರೈ ಮಾಡ್ಕೋಬೋದು, ಇಲ್ಲ ನಿಮಗೆ ಬ್ರೌನ್ ಇಷ್ಟ ಆಗುತ್ತಂದರೆ ಬ್ರೌನು ಮಾಡ್ಕೋಬೋದು. ಅದಾದ ನಂತರ ನಾನು ಇಲ್ಲಿ ಸ್ಪ್ಲಿಟ್ ಚಿಲ್ಲಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಂಡ್ ಟೊಮ್ಯಾಟೊ, ಸ್ವಲ್ಪ ಅರಿಶಿಣ ಆ್ಯಂಡ್ ಮ್ಯಾರಿನೇಷನ್ ಮಾಡಿದ್ದು ಅದು ಗ್ರೇವಿ ಉಳಿದಿರುತ್ತಲ್ವ ಅದನ್ನು ಇದರಲ್ಲೇ ಹಾಕ್ತಾಯಿದ್ದೀನಿ. ಅದು ಹಾಕಿ ಸ್ವಲ್ಪ ಎಣ್ಣೆ ಬಿಡುವವರೆಗೂ ಬೇಯಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಸ್ವಲ್ಪ ಕಸ್ತೂರಿ ಮೆಂತೆ ಆ್ಯಂಡ್ ಸ್ವಲ್ಪ ಪಾಲಕ್ಕು ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆ್ಯಂಡ್ ಹೆಲ್ದಿ ರೆಸಿಪಿ ಕೂಡ. ಸೊ ಇಲ್ಲಿ ಪಾಲಕ್ ಹಾಕಿದ್ದೀನಿ. ಪಾಲಕ್ ಹಾಕಿ ಚೆನ್ನಾಗಿ ಸ್ವಲ್ಪ ಕೊತ್ತಂಬರಿ, ಪಾಲಕ್ಕೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದಾದ ನಂತರ ಅಕ್ಕಿನ ನೆನೆಸಿಟ್ಟಿದ್ನಲ್ಲ, ಅದು 1/2 hour ಆದರೂ ನೆನೆಸಿಡಬೇಕು. ಅದನ್ನು ಕ್ಲೀನ್ ಮಾಡಿ ಇಲ್ಲಿ ಒಂದು 1.5 ಗ್ಲಾಸ್ ನಾನು ಅಕ್ಕಿನ ಹಾಕ್ತಾಯಿದ್ದೀನಿ. ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಬಿಟ್ಟು ನಿಮಗೆ ವಾಟರ್ ಎಷ್ಟು ಬೇಕೋ ಅಷ್ಟು, 1 ಗ್ಲಾಸ್ಗೆ 2 ಗ್ಲಾಸ್ ಥರ ವಾಟರ್, ನಾನು ಇಲ್ಲಿ 4 ಗ್ಲಾಸ್ ವಾಟರ್ ಹಾಕ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಾಕಬೇಕು ಆ್ಯಂಡ್ ಸ್ವಲ್ಪ ಟೇಸ್ಟಿನ ತಕ್ಕಂಗೆ ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕಿ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕ್ಕೋಬೇಕು. ಕೊತ್ತಂಬರಿ ಹಾಕಿ ಇಲ್ಲಿದೆ ನನ್ನ ಸೀಕ್ರೆಟ್ ಏನಂದರೆ, ಅದು ಚಿಕನ್ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಜಸ್ಟ್ ಮೇಲೆ ಇಡ್ತಾಯಿದ್ದೀನಿ. ಮೇಲೆ ಇಟ್ಟು ಜಸ್ಟ್ ಒಂದು ವಿಷಲ್ ಕೊಟ್ಟರೆ ಸಾಕು. 1 ಪಾಟ್ ಚಿಕನ್ ರೆಡಿ. ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ಘಮ್ ಅಂತ ಇದೆ. ನೋಡಿದ್ರಲ್ಲ ಹೇಗಿತ್ತು ನನ್ನ 1 ಪಾಟ್ ರೆಸಿಪಿ. ತುಂಬ ಈಸಿ ಇದೆ ಮಾಡೋದು. ನೋಡೋದು ಕಷ್ಟ ಅನ್ನಿಸ್ಬೋದು, ಬಟ್ ತುಂಬ ಈಸಿ ಇದೆ ಮಾಡೋದು. ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಶುಭರಾತ್ರಿ, ಗುಡ್ ನೈಟ್.